ನಾರಾಯಣಗೌಡ್ರ ಅವರಿಂದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಜೋರ ಚಪ್ಪಾಳೆ ಬರಬೇಕು. ಇದು ಕಡಿಮೆನೇ, ಅದು ಎಷ್ಟು ಶಕ್ತಿ ತುಂಬಿದ್ರು ಕಡಿಮೆನೇ, ಇದು ಕಡಿಮೆ ವಿಧಾನಸೌಧ ಕೇಳಿಸಿದ್ದು. ಇನ್ನು ಜೋರಾಗಿ ವಿಧಾನಸೌಧ ಸಿದ್ದರಾಮಯ್ಯಗೆ ಅವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ವಿ, ಕಾಣಿಸ್ತಾ ಇಲ್ಲ ಅವರಿಗೆ. ಲಾಸ್ಟ್ ಹೋರಾಟ ಮಾಡಿದ್ವಲ್ಲ ಸೆಪ್ಟೆಂಬರ್ 2ನೇ ತಾರೀಕು, ಅವತ್ತು ಹೋರಾಟ ಮಾಡಿ ಸುಮ್ಮನೆ ಇದ್ದಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅವತ್ತಿನ ದಿನ ನಾವು ಮತ್ತೆ ಹೋರಾಟ ಮಾಡ್ಬೇಕಾಯ್ತು. ಕೆಪಿಎಸ್ಸಿ ಅಧಿಕಾರಿಗಳಿದಾರಲ್ಲ ಅವ್ರ ವಿರುದ್ಧ ಅವ್ರನ್ನ ಸಸ್ಪೆಂಡ್ ಮಾಡ್ತಿ, ಅವ್ರನ್ನ ಮನೆ ಕಳ್ಸಿದ್ರೆ ಸರ್ಕಾರ, ಅವ್ರು ಇಲ್ಲಿ ಬಂದು ಹೋರಾಟ ಮಾಡ್ಬೇಕಾಯ್ತು, ನಮಗೆ ಭಿಕ್ಷೆ ಬಿಡ್ಬೇಕಾಯ್ತು ಸರ್ಕಾರಕ್ಕ. ಅವ್ರನ್ನ ಅವತ್ತು ನಾವು ಸುಮ್ಮನೆ ಬಿಟ್ವಲ್ಲ, ಆ ತಪ್ಪಿಗೆ ಇವತ್ತು ನಮ್ಮನ್ನ ಇಲ್ಲಿ ಕೊಂಡಿದ್ದಾರೆ. ಅವತ್ತು ನಾರಾಯಣಗೌಡ ಅಣ್ಣವರು 15 ಲಕ್ಷ ದುಡ್ಡು ಖರ್ಚು ಮಾಡ್ಬಿಟ್ಟು ಮತ್ತೆ ಮರು ಪರೀಕ್ಷೆ ಮಾಡಿಸಿದ್ರಲ್ಲ, ಆ ದುಡ್ಡು ಕೆಪಿಎಸ್ಸಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಜ್ಞಾನೇಂದ್ರ ಕುಮಾರ್ನಲ್ಲ ಅವನ್ ಕೊಡ್ಬೇಕಾಯ್ತು ದುಡ್ಡು ವಾಪಸ್ಸು. ಸರ್ಕಾರ 15 ಕೋಟಿ ಖರ್ಚು ಮಾಡಿದ್ದು ಎಕ್ಸಾಮ್ ನಡೆಸಿದಲ್ಲ, ಆ ದುಡ್ಡು ಎಕ್ಸಾಮಿನೇಷನ್ ಕಂಟ್ರೋಲರ್ ಜ್ಞಾನೇಂದ್ರ ಕುಮಾರ್ ಬರ್ಸ್ಬೇಕಾಯ್ತದನ್ನ. ನಾವು ಅವತ್ತು ಬಿಟ್ಟಿದ್ದ ತಪ್ಪಿಗೆ ಡಿಸೆಂಬರ್ 29ನೇ ತಾರೀಕು ಮತ್ತದೇ ತಪ್ಪು ಮಾಡಿದ್ದಾರೆ. ಮತ್ತದೇ ತಪ್ಪು ಆಗಸ್ಟ್ 27ನೇ ತಾರೀಕು ಏನ್ ತಪ್ಪು ಮಾಡಿದ್ರು ಅದಕ್ಕಿಂತ ಜಾಸ್ತಿ ತಪ್ಪು ಮಾಡಿದ್ದಾರೆ. ಏನ್ ಕನ್ನಡದವ್ರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಹೇಳಿ? ಎಷ್ಟು ಸರಿ ನಾವು ಸಿಎಂ ಭೇಟಿ ಮಾಡಬೇಕು? ಇಡೀ ಸರ್ಕಾರದಲ್ಲಿರೋ ಮಿನಿಸ್ಟರ್ ಎಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಆಪೋಸಿಷನ್ ಲೀಡರು ಸೆಷನ್ ಒಳಗಡೆ ಮಾತಾಡ್ತಾ ಇದ್ದಾರೆ. ಕನ್ನಡದವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕಣ್ಣು ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯಗೆ, ಕಿವಿ ಕೇಳ್ತಾ ಇಲ್ವಾ? ಯಾವನ ಅವನು ಪ್ರಧಾನ ಕಾರ್ಯದರ್ಶಿ ಅಂತೆ, ಅವನು ಹೊಟ್ಟೆಗೆ ಅವನು ಮಾತು ಕೇಳ್ಕೊಂಡು ಇವತ್ತು ಇಡೀ ಸ್ವಾಮೀಜಿಗಳು ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ರೈತರ ಸಂಘಟನೆ ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಚಲನಚಿತ್ರ ನಾಟಕದ ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಕನ್ನಡ ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿದ್ದಾರೆ. ಎಲ್ಲೋಗಿದ್ದೀರಪ್ಪ? ಇವರೆಲ್ಲರೂ ಒಂದ್ ಸೈಡ್ ಇದ್ರೆ ಸಿದ್ದರಾಮಯ್ಯ ಒಬ್ಬರೇ ಸರ್ಕಾರ ನಡೆಸ್ತೀರಾ? ನೀವು ವಿದ್ಯಾರ್ಥಿಗಳು ಎದುರು ಹಾಕೊಂಡ್ರೆ ಒಂದೇ ತಿಳ್ಕೊಳ್ಳಿ, ಈ ನೆಲದ ರೈತರು ವಿದ್ಯಾರ್ಥಿಗಳು ಎದುರು ಹಾಕೊಂಡು ನೀವು ಸರ್ಕಾರ ನಡೆಸಕ್ಕಾಗಲ್ಲ.